ನಮಸ್ತೆ, ಇದು ಭಾನುವಾರದ ವ್ಲಾಗ್. ಈ ದಿನ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಉದ್ದಿನಕಾಳನ್ನು ಬೇಯಿಸಿದ್ದೆ. ಉದ್ದಿನಕಾಳಂತೂ ತುಂಬ ಇಷ್ಟ ಆಗುತ್ತೆ, ಆರೋಗ್ಯಕ್ಕೆ ಒಳ್ಳೆಯದಲ್ವಾ, ಅದರಿಂದ ನಾನು ಅವಾಗವಾಗ ಮಾಡ್ತಾ ಇರ್ತೀನಿ. ಇದು ನೋಡಿ, ನಮ್ಮ ಗಿಡದಲ್ಲಿ ಬೆಳೆದಿರೋ ಮೆಣಸಿನಕಾಯಿ ಮತ್ತು ಟೊಮೊಟೊ. ಒಂದೇ ಗಿಡದಲ್ಲಿ ಎಷ್ಟೊಂದು ಮೆಣಸಿನಕಾಯಿ ಸಿಕ್ಕಿದೆ ಅಲ್ವಾ. ಹಾಗೆ ನಾವು ಮಧ್ಯಾಹ್ನ ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು, ಅದರಿಂದ ಹೀಗೆ ರೆಡಿಯಾಗಿದ್ದೀನಿ. ನಾನು ಮಧ್ಯಾಹ್ನದ ಅಡುಗೆ ಏನು ಮಾಡೋ ಹಾಗೆ ಇರಲಿಲ್ಲ. ಇದೇ ನೋಡಿ ಫಂಕ್ಷನ್. ನಮ್ಮ ರಿಲೇಟಿವ್ ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು, ಅದರಿಂದ ಎಲ್ಲರೂ ಸಹ ಇಲ್ಲಿಗೆ ಬಂದಿದ್ವಿ. ಈಗ ಸ್ಟೇಜ್ ಮೇಲೆ 3 ಜನ ನೋಡಿದ್ರಲ್ವಾ, ಅವರು ಮಂಗಳಮುಖಿಯರು. ಹುಡುಗಿಗೆ ಆಶೀರ್ವಾದ ಮಾಡೋದಕ್ಕೆ ಅಂತ ಬಂದಿದ್ದರು. ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಊಟ ನಾನ್ ವೆಜ್ ಆಗಿತ್ತು. ಈಗ ಎಲ್ಲ ಫಂಕ್ಷನ್ಗಳಿಗೂ ನಾನ್ ವೆಜ್ಜೇ ತಾನೇ ಮಾಡಿಸ್ತಾರೆ, ಅದರಿಂದ. ಈಗ ನಮ್ಮ ಫ್ಯಾಮಿಲಿ ಸ್ಟೇಜ್ಗೆ ಹೋಗಿ ಹುಡುಗಿನ ಮಾತಾಡಿಸ್ಬಿಟ್ಟು ವಿಶ್ ಮಾಡಿ ಹಾಗೆ ಊಟಕ್ಕೆ ಹೊರಟ್ವಿ. ಹಾಗೆ ಊಟ ಎಲ್ಲ ಆದಮೇಲೆ ಅಲ್ಲೇ ಒಂದು ಗಾರ್ಡನ್ ಇತ್ತು, ಅಲ್ಲೆಲ್ಲ ಓಡಾಡಿಕೊಂಡು ಮಕ್ಕಳೆಲ್ಲ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದರು. ನೋಡಿ, ಇದೇ ನಮ್ಮ ಫ್ಯಾಮಿಲಿ. ಅಕ್ಕ, ಭಾವ, ತಂಗಿ ಮಕ್ಕಳು, ಅಮ್ಮ, ನಾನು, ನನ್ನ ಹಸ್ಬೆಂಡು ಎಲ್ಲರೂ ಇದ್ವಿ. ಫಂಕ್ಷನ್ ಮುಗಿಸಿದ ಮೇಲೆ ನಾವು ನಮ್ಮ ಸೈಟ್ ಹತ್ರ ಬಂದಿದ್ದೀವಿ. ತುಂಬ ದಿನ ಆಗಿತ್ತು ನಾವು ಇಲ್ಲಿಗೆ ಬಂದು, ಅದರಿಂದ ಎಲ್ಲರೂ ಇದ್ವಿ ಅಲ್ವಾ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಅಲ್ಲಿ ನೋಡಿ, ನಮ್ಮ ಸೈಟ್ ಆಪೋಸಿಟ್ನಲ್ಲಿ ಒಂದು ಹುತ್ತಾನೂ ಸಹ ಇದೆ. ಇಲ್ಲಂತೂ ತುಂಬ ನವಿಲುಗಳಿದೆ, ಚೆನ್ನಾಗಿ ಸೌಂಡ್ ಮಾಡ್ತಾ ಇತ್ತು. ಹಾಗೆ ಎಲ್ಲರೂ ಅವ್ರವ್ರ ಮನೆಗೆ ಹೋದ್ಮೇಲೆ ನಾವು ಸಹ ನಮ್ಮ ಮನೆಗೆ ಬಂದ್ವಿ. ಸ್ವಲ್ಪ ರೆಸ್ಟ್ ತೊಗೊಂಡಿದ್ದ ನಂತರ ಈಗ ಸಾಯಂಕಾಲ ಆಗಿದ್ದರಿಂದ ಟೀ ಇಡ್ತಾ ಇದ್ದೀನಿ. ನಮ್ಮೆಲ್ಲರ ಫೇವ್ರೆಟ್ ಶುಂಠಿ ಟೀ, ಅದನ್ನೇ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೇನು ಬುಧವಾರನೇ ಅಮಾವಾಸ್ಯೆ ಆಗಿರೋದ್ರಿಂದ ಫಂಕ್ಷನ್ಗಳೆಲ್ಲ ಮುಗಿದ್ವು. ಈಗ ಹಬ್ಬಗಳ ಸರದಿ, ಚಾಮುಂಡೇಶ್ವರಿ ಹಬ್ಬ, ಇನ್ಯಾವುದಾದ್ರೂ ಅವ್ರವ್ರ ಮನೆ ದೇವರ ಹಬ್ಬ
ಈ ಥರ ಮಾಡ್ತಾ ಇರ್ತಾರೆ. ಇನ್ಮೇಲೆ ಅದಕ್ಕೆಲ್ಲ ಹೋಗ್ತಾ ಇರಬೇಕಾಗತ್ತೆ. ಈಗ ನಾನೇನು ಮಾಡ್ತಾ ಇದ್ದೀನಿ ಅಂದರೆ, ಫಂಕ್ಷನ್ಗೆ ಓಲೆಗಳನ್ನು ಬೇರೆ ಹಾಕ್ಕೊಂಡೋಗಿದ್ದೆ ಅಲ್ವಾ, ಅದನ್ನೆಲ್ಲ ಬಿಚ್ಚಿಟ್ಟು ಡೈಲಿ ಯೂಸ್ಗೆ ನಾನೇನು ಹಾಕ್ಕೊಳ್ತಾ ಇದ್ದೆ ಆ ಓಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಟೀನು ಮಾಡಿ ಆಯಿತು. ಈಗ ಗ್ಲಾಸ್ಗಳಿಗೆ ಹಾಕ್ತಾ ಇದ್ದೀನಿ. ಇದು ಶುಂಠಿ ಟೀ ಆಗಿರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ಈಗ ನಾನು ರಾತ್ರಿ ಅಡುಗೆ ತಯಾರು ಮಾಡ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಇತ್ತು, ಅದನ್ನು ನಾನು ಚಿಕನ್ ಗ್ರೇವಿ ಮಾಡಿ ಚಪಾತಿ ಮಾಡೋಣ ಅಂತ ಹೇಳಿ ತೆಗೆದಿಟ್ಟಿದ್ದೀನಿ. ಈಗ ಕುಕ್ಕರ್ಗೆ ಎಲ್ಲ ಸಾಮಾನುಗಳನ್ನು ಹಾಕಿ ಗ್ರೇವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಣ್ಣಗೆ ಹೆಚ್ಚಿಟ್ಟಿದ್ದ ಈರುಳ್ಳಿಯನ್ನು ಹಾಕಿದ್ದೀನಿ. ಅದು ಕೆಂಪಗೆ ರೋಸ್ಟ್ ಆಗಬೇಕಲ್ವಾ. ಅದಾದಮೇಲೆ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಅವೆರಡನ್ನು ಮಿಕ್ಸ್ ಮಾಡಿ ರೋಸ್ಟ್ ಆಗಲು ಬಿಟ್ಟಿದ್ದೀನಿ. ಈಗ ನಾನು ಒಂದು ಅರ್ಧ ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿಟ್ಟಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಡುಗೆಗಂತೂ ಟೊಮೊಟೊ ಈರುಳ್ಳಿ ಇರಲೇಬೇಕಲ್ವ. ಕೆಲವರಂತೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದೇ ಇಲ್ಲ. ಈಗ ಸಾಫ್ಟ್ ಆಗಲಿ ಅಂತ ಹೇಳಿ ಟೊಮೊಟೊ ಸಾಫ್ಟ್ ಆಗಬೇಕಲ್ವ, ಅದರಿಂದ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ.
ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಈಗ ಟೊಮೊಟೊ ಈರುಳ್ಳಿ ಎರಡೂ ಸಹ ಚೆನ್ನಾಗಿ ಫ್ರೈ ಆಗಿದೆ. ರುಬ್ಬಿಟ್ಟ ಮಸಾಲೆಯನ್ನು ಹಾಕ್ತಾಯಿದ್ದೀನಿ. ಈ ಮಸಾಲೆಗೆ ಏನಿಲ್ಲ, ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೋಂಪು, ಒಂದೆರಡು ಏಲಕ್ಕಿ, ಚಕ್ರಮೊಗ್ಗು ಇವೆಲ್ಲವನ್ನು ಹಾಕಿ, ಹಾಗೆ ಸ್ವಲ್ಪ ಪುದೀನ ಸಹ ಹಾಕಿದ್ದೀನಿ. ಇವೆಲ್ಲವನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಈಗ ಅದನ್ನು ಹಾಕ್ತಾ ಇದ್ದೀನಿ. ಚಿಕನ್ ಗ್ರೇವಿ ಅಂತೂ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಈಗ ಮಸಾಲೆ ಹಾಕಾದ್ಮೇಲೆ ಎಣ್ಣೆ ಬಿಡಬೇಕಲ್ವ, ಅದರಿಂದ ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಚಿಕನ್ ಇತ್ತಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಚಿಕನ್ನೆಲ್ಲವನ್ನು ನಾನು ಮಸಾಲೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಚಿಕನ್ನು ಸಹ ಸ್ವಲ್ಪ ಬಾಡಿಸ್ಕೊಳ್ಳೋದಕ್ಕೆ ಮುಚ್ಚಿಟ್ಟಿದ್ದೀನಿ. ಈಗ ಪಕ್ಕದಲ್ಲಿ ಚಪಾತಿ ಲಟ್ಟಿಸ್ಬೇಕಾಗಿದ್ದರಿಂದ ಆ ಜಾಗವನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಮುಚ್ಚಳವನ್ನು ತೆಗೆದುಬಿಟ್ಟು ನಾನು ಎಣ್ಣೆ ಬಿಟ್ಟಿದೆಯಾ, ಚಿಕನ್ ಬೆಂದಿದೆಯಾ ನೋಡ್ತಾ ಇದ್ದೀನಿ. ಅಂದರೆ ಚಿಕನ್ ಬಾಡಿದೆಯಾ ಅಂತ ನೋಡ್ತಾ ಇದ್ದೀನಿ. ಈಗ ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ವ, ಅದಕ್ಕೆ ನೀರು ಹಾಕಿಬಿಟ್ಟು ಅಲ್ಲಾಡಿಸ್ಕೊಂಡು ಕುಕ್ಕರ್ಗೆ ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ಜಾರ್ನಲ್ಲೂ ಸಹ ಸ್ವಲ್ಪ ಮಸಾಲೆ ಅಂಟ್ಕೊಂಡಿರುತ್ತೆ ಅಲ್ವಾ, ಅದನ್ನು ಯಾಕೆ ವೇಸ್ಟ್ ಮಾಡೋದು? ನೀರು ಹಾಕಿದ್ರೆ ಮಸಾಲೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋದು ಅಷ್ಟೇ. ಅಲ್ಲಿ ನೋಡಿ, ಜಾರ್ದು ಮುಚ್ಚಳಕ್ಕೂ ಸಹ ಮಸಾಲೆ ಅಂಟ್ಕೊಂಡಿದೆ. ಅದನ್ನು ವೇಸ್ಟ್ ಮಾಡಬಾರ್ದು. ಕೆಲವರಂತೂ ಮಸಾಲೆಯನ್ನು ಕ್ಲೀನಾಗಿ ತೆಗೆದುಕೊಂಡೇ ಇರೋದಿಲ್ಲ. ಅರ್ಧ ಮಸಾಲೆ ಜಾರ್ನಲ್ಲೇ ಇರುತ್ತೆ, ಹಾಗೆ ವಾಶ್ಗೆ ಹಾಕಿಬಿಡ್ತಾರೆ.
ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ನಾನು ಒಂದೆರಡು ಸರ್ತಿ ಕೂಗೋದಕ್ಕೆ ಬಿಟ್ಟಿದ್ದೀನಿ. ನಂತರ ಇದಕ್ಕೆ ಏನೇನು ಬೇಕಾಗಿತ್ತು ಎಲ್ಲವನ್ನು ತೆಗೆದುಕೊಂಡಿದ್ದೆ ಅಲ್ವಾ, ಅದೆಲ್ಲವನ್ನು ವಾಶ್ಗೆ ಹಾಕಿ ಈಗ ಚಪಾತಿ ಹಿಟ್ಟನ್ನು ಲಟ್ಟಿಸೋದಕ್ಕೆ ಈ ಕಡೆ ಬಂದಿದ್ದೀನಿ. ಈಗ ಕುಕ್ಕರ್ 2 ಸರ್ತಿ ಕೂಗಾಯಿತು. ಅದನ್ನು ಪಕ್ಕದಲ್ಲಿ ಎತ್ತಿಟ್ಟು ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಮೇಲಿದ್ಲು. ಊಟಕ್ಕೆ ಬಾ ಅಂತ ನನ್ನ ಮಗಳನ್ನು ಕರೀತಾ ಇದ್ದೀನಿ. ನಾವು ರಾತ್ರಿ ಊಟ ಕಡಿಮೆ ಮಾಡೋದ್ರಿಂದ ಕಡಿಮೆ ಚಪಾತಿಯನ್ನು ಲಟ್ಟಿಸ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಾವು ಹೊಸಬರಾಗಿರೋದ್ರಿಂದ ನಮಗೂ ಸಹ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈಗ ಡಿನ್ನರ್ ರೆಡಿ ಆಯಿತು. ಬನ್ನಿ ಎಲ್ಲರೂ ಊಟ ಮಾಡೋಣ. ಥ್ಯಾಂಕ್ ಯು.